CSK ಅಲ್ಲ, ಯಾವತ್ತೂ ಆಗಲ್ಲ. ಏನಾದ್ರೂ ಸತ್ತ ಫ್ಯಾನ್ ಆಗಲ್ಲ. RCB ಫಾರ್ ಎವರ್. ವಿರಾಟ್ ಕೊಹ್ಲಿ ಬಿಟ್ಟು RCB. ನಮ್ಮ ಹತ್ರ 5 ಕಪ್ಸ್ ಇದೆ, ನಿಮ್ಮ ಹತ್ರ ಎಷ್ಟು? Like ಇವಾಗ ಏನ್ ಮಾಡ್ತಾರೆ, see how about Jadeja? No, he went. You guys are chill. You are not worried about Jadeja only right now, but we are not like that. Any one member, if they goes from our team also, we are loyal to them as well. We are loyal to the team. So simple to tell means we are RCB, and so ಯಾರೇ ಪ್ಲೇಯರ್ಸ್ ಇರಲಿ ಬಿಡ್ಲಿ, ನಾವು ಫ್ಯಾನ್ RCB ಫ್ಯಾನ್. RR ಮೇಲೆ 127 ಸ್ಕೋರ್ ಮಾಡಿ ಸೋತೋಗ್ಬಿಡ್ತೀವಿ ನೀವು. ಬಾಟಮ್ ಆಫ್ ದ ಟೇಬಲ್ -4.9. ಸಪೋಸ್ ನೀವು ಜರ್ಸಿ ನಿಮ್ ಟೇಬಲ್ ಮೇಲೆ ಇಟ್ರು CSK ಅಂತ ಹೇಳಿದ್ರೆ ಬಾಟಮ್ ಆಫ್ ದ ಟೇಬಲ್ ಅಂತ ಹೇಳ್ಬೇಕು. ಏನ್ ಹೇಳಕ್ಕಾಗಲ್ಲ. ಎಷ್ಟಿದ್ರು ಯಾವಾಗ್ಲಿದ್ರು RCB ಫ್ಯಾನ್. ಓಕೆ, ಥ್ಯಾಂಕ್ ಯು. ಓಕೆ, RCB ಏನಾದ್ರು ಹೇಳ್ತೀರಾ? ಏನಿಲ್ಲ, ಈ ಸತಿನೂ ಕಪ್ ನಮ್ದೇನೆ. 2 times ಚಾಂಪಿಯನ್ ಆಗಿದ್ದೀವಿ ಅಷ್ಟೇ. ಓಕೆ, ನೀನ್ ಬೆಂಗಳೂರಲ್ಲಿ ಹುಡುಕಿದ್ರೆ CSK ಎಲ್ಲೂ ಸಿಗಲ್ಲ ಟಿ ಶರ್ಟ್ ನಿಂಗೆ ಅಂತ ಹೇಳುದು. ಅದಕ್ಕೆ ನಾನು ಮನ್ಸಲ್ಲಿ ಹೇಳ್ಕೊಂಡು ಬಂದೆ, CSK ಟಿ ಶರ್ಟ್ ಹುಡ್ಕೋಕ್ ನಾನು ಇಷ್ಟೆಲ್ಲ ಅನ್ಸ್ಕೊಂಡ್ ಬರ್ಬೇಕಾ ಅಂತಾನು ಅನ್ಕೊಂಡೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ಪಂದನಾಸ್ ಕ್ಯೂಟಿ ಲಾಗ್. ಸೊ ನಾನು ನಿಮ್ಮ ಪ್ರೀತಿಯ ಸ್ಪಂದನ ಕ್ಯೂಟಿ. ಸೊ ನಾನಿವತ್ತು ಬಂದಿದ್ದೀನಿ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಸೊ ಅದೇನು ಅಂತ ನಿಮಗೆ ಮೇ ಬಿ ಗೊತ್ತಿರ್ಬೋದು, ಗೊತ್ತಿಲ್ಲದೇನೆ ಇರ್ಬೋದು. ಸೊ 2 minutes ಅಲ್ಲಿ ನಾನು ಹಿಂಗ್ ಹೋಗಿ ಹಿಂಗ್ ಬರ್ತೀನಿ, ಅಷ್ಟರಲ್ಲಿ ಗೆಸ್ ಮಾಡ್ತಾ ಇರಿ ನಾನು ಯಾವ ಟಾಪಿಕ್ ಜೊತೆ ಬಂದಿರ್ಬೋದು ಇವತ್ತು ಅಂತ. Start the whistles. ಸೊ ನಿಮ್ಗೆಲ್ಲ ಗೊತ್ತು ನಾನು RCB ಫ್ಯಾನ್ ಅಂತ, ಬಟ್ ಸ್ಟಿಲ್ ನಾನಿವತ್ತು ಒಂದು ದಿನಕ್ಕೆ CSK ಫ್ಯಾನ್ ಆಗಿ ಆಕ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಆಕ್ಟ್. ನಾನು RCB ಫ್ಯಾನೇ, ಬಟ್ ಆಕ್ಟ್ ಮಾಡ್ತಾ ಇದ್ದೀನಿ CSK ಫ್ಯಾನ್. ಸೊ ಇವತ್ತು ಜನದ ರಿಯಾಕ್ಷನ್ ಏನಿರುತ್ತೆ, ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸಲ್ಲಿ ಎಲ್ಲರೂ RCB, ಮೋಸ್ಟ್ ಆಫ್ ಆಲ್ ಎಲ್ಲರೂ RCB ಫ್ಯಾನ್ಸೇ ಇದ್ದಾರೆ. ಸೊ ಅವ್ರ ರಿಯಾಕ್ಷನ್ ಏನಿರುತ್ತೆ, ಅವ್ರ ಕಮೆಂಟ್ಸ್ ಎಲ್ಲ ಏನಿರುತ್ತೆ, ದೆನ್ ಆಚೆ ಜನಗಳದ್ದು ರಿಯಾಕ್ಷನ್ ಏನಿರುತ್ತೆ, CSK ಅಂತ ನಾನು ಹೋಗಿ ಕೇಳಿದಾಗ ಕ್ವಶನ್ಸ್ ಮಾಡಿದಾಗ ಅವ್ರ ಆನ್ಸರ್ಸ್ ಏನಿರುತ್ತೆ ಅಂತ ನೋಡೋಣ. ಯಾರ್ಯಾರು ಯಾವ್ಯಾವ ಥರ ರೋಲ್ ಬೇರೆ ಮಾಡ್ಬೋದು ಗೊತ್ತಿಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಬನ್ನಿ ನೋಡ್ಕೊಂಡು ಬರೋಣ. ನನ್ನ ಹುಡ್ಕೊಂಡು ಬಂದು ಹೊಡೆಯೋದು ಬೈಯೋದು ಎಲ್ಲ ಮಾಡಬೇಡಿ ಗೈಸ್ ಪ್ಲೀಸ್. ನಾನು ಆ್ಯಕ್ಚುಲಿ ಗೊತ್ತಲ್ವಾ, ಆ್ಯಕ್ಟ್ ಅಷ್ಟೇ ಮಾಡ್ತಾ ಇರೋದು ಇವತ್ತು. ನಾನು ಪಕ್ಕ RCB ಫ್ಯಾನ್. ಸೊ ಅದು ಜನಕ್ಕೆ ಗೊತ್ತಿರಲ್ಲ, ನಾನು RCB ಫ್ಯಾನ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತಲೂ ಗೊತ್ತಿರಲ್ಲ. ಸೊ ಜಸ್ಟ್ ನಾರ್ಮಲ್ ಆಗಿ ನಾನು CSK ಫ್ಯಾನ್ ಅಂತ ಹೇಳ್ಬಿಟ್ಟು ಅವ್ರನ್ನ ಹೋಗ್ಬಿಟ್ಟು ಇವಾಗ ಮಾತಾಡಿಸ್ತೀನಿ. ಸೊ ಯಾರ್ಯಾರು ಏನೇನು ಆನ್ಸರ್ ಹೇಳ್ತಾರೆ ನೋಡೋಣ. ನಾನು ಇನ್ನೂ ಒಂದೇನು ಅಂತ ಹೇಳಿದ್ರೆ, ಕನ್ನಡ ಬರೋರ್ನ ಹುಡ್ಕೊಂಡು ಹೋಗ್ಬೇಕು ಗೈಸ್. ಆ್ಯಕ್ಚುಲಿ ಹಂಗಂದ್ರೇ ಚೆನ್ನಾಗಿರುತ್ತೆ. ಅವ್ರಿಗೆ ಆ್ಯಕ್ಚುಲಿ ಕನ್ನಡ ಬರ್ತಾ ಇತ್ತು, ನಾನು ಅವ್ರನ್ನ ನೋಡ್ಬಿಟ್ಟು ಕನ್ನಡ ಬರಲೇನೋ ಅನ್ಕೊಂಡೆ. ಎಕ್ಸ್ಕ್ಯೂಸ್ ಮೀ, ಮಾತಾಡ್ತೀರಾ? ನಿಮ್ಮ ನೇಮ್? ಭೂಮಿಕಾ. ಓಕೆ, RCB ಫ್ಯಾನ್, CSK ಫ್ಯಾನ್? ಪಕ್ಕ RCB. RCB. ಓಕೆ, RCB ಏನಕ್ಕೆ ಇಷ್ಟ, CSK ಏನಕ್ಕೆ ಇಷ್ಟ ಇಲ್ಲ? See, we are loyal to our team and it's completely for the Bangalore, right? So ಏನಾದ್ರೂ ಇರ್ಲಿ, so we are RCBians forever. Okay, Yeah, CSK, I don't know. See, few fans, right? Like ಏನ್ ಮಾಡ್ತಾರೆ, see Dhoni we accept, he's a legend as well as, but ಅವರೇ ಓವರ್ ಹೈಪ್ ಮಾಡಿ ಆ ಟೀಮ್ ನೇಮ್ ನ ಸ್ಪಾಯ್ಲ್ ಮಾಡ್ತಾರೆ. ಏನ್ ಮಾಡಿದಾರೆ? ಲೈಕ್ ಇವಾಗ ನೋಡಿ, ನಮ್ಮ ಹತ್ರ 5 ಕಪ್ಸ್ ಇದೆ. See, that is the main reason. So we have 3 cups, right? If we calculate, 2 WPL, 1 we have IPL. IPL, just Yeah. IPL ಅಷ್ಟೇ ಕೇಳ್ತಾರೆ. Yeah, but you guys don't even have one franchise in women's cup, right? I mean in women's CSK. ವಿಮೆನ್ಸ್ ಅದು ಕೇಳ್ತಾ ಇಲ್ಲ, ಜಸ್ಟ್ IPL ಅಷ್ಟೇ. ಓಕೆ, ಇವಾಗ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಎಲ್ಲಾದ್ರು ರಿಟೈರ್ಡ್ ಆದ್ರು ಅಂತಂದ್ರೆ ಟೀಮ್ ನಿಮ್ದು RCB ಫ್ಯಾನ್ಸ್ 2016 and 17 where you were guys were there. ಓಕೆ, ಇನ್ ಕೇಸ್ ನಾನು ನೆಕ್ಸ್ಟ್ ಹೇಳ್ತಾ ಇದ್ದೀನಿ, ಇನ್ ಕೇಸ್ ನೆಕ್ಸ್ಟ್ RCB ವಿರಾಟ್ ಕೊಹ್ಲಿ ಅವರು ರಿಟೈರ್ಡ್ ಆದ್ರು ಅಂತಂದ್ರೆ ನಿಮ್ಗೆ RCB ಫ್ಯಾನ್ಸ್ಗೆಲ್ಲ ಇದೇ ತರನೇ ಇಷ್ಟ ಇರುತ್ತಾ, ಫ್ಯಾನ್ ಆಗಿರ್ತೀರಾ, ಅವ್ರ CSK ಏನಾದ್ರು ಚೇಂಜ್ ಮಾಡ್ತೀರಾ? ಇಲ್ಲ, never.
See, we are loyal to the team and we are loyal to Virat as well as. We are not only into the Virat and some CSK fans as well as, right? Like if again ಮಾಡ್ತಾರೆ, see how about Jadeja? No, he went. You guys are chilled. You are not worried about Jadeja only right now. But we are not like that. Any one member, if they goes from our team also, we are loyal to them as well as. We are loyal to the team. So simple to tell means we are RCB. And so I'm not telling that CSK is like no, not of worth. But the thing is 2016-17 where you were, guys. Okay, you are a CSK fan. ಆಕ್ಚುಲಿ ಇವಾಗ ನಿಜ ಹೇಳ ನಾನು ಏನಂತ Yeah. ನಾನು ಇವಾಗ ಜಸ್ಟ್ ಆಕ್ಟ್ ಮಾಡಿದ್ದು ಅಷ್ಟೇ. ನಾನು RCB ಫ್ಯಾನ್. Great. ನೈಸ್. ಓಕೆ ಥ್ಯಾಂಕ್ ಯು. So, yeah. RCB ಡೈಲಾಗ್ ಹೇಳ್ತೀರಾ? ಈ ಸಲ ಕಪ್ ನಮ್ದೆ. ನೋ, ಈ ಸಲನು. ಈ ಸಲ ಕಪ್ ನಮ್ದು. ಓಕೆ ಓಕೆ ಥ್ಯಾಂಕ್ ಯು. Thank you so much. ಥ್ಯಾಂಕ್ ಯು. ಏನ್ ಗೊತ್ತಾ, ಆಕ್ಚುಲಿ ನನಗೆ CSK ಬಗ್ಗೆ ಅಷ್ಟು ಗೊತ್ತಿಲ್ಲ ಗೈಸ್, ಯಾಕಂದ್ರೆ ನಾನು RCB ಫ್ಯಾನ್ ಅಲ್ವಾ. ಸೊ ನನ್ಗೇನು ಗೊತ್ತಿಲ್ಲ. ಅವ್ರು ಆನ್ಸರ್ ಮಾಡ್ಬೇಕಾದ್ರೆ ಹಿಂಗೆ ಇತ್ತು ನನ್ನ ರಿಯಾಕ್ಷನ್ ಹೇಳಿ, ಯಾಕಂದ್ರೆ ನನ್ಗೆ ಗೊತ್ತಿತ್ತು ಅಲ್ವಾ ಮನ್ಸಲ್ಲಿ ನಾನು RCB ಫ್ಯಾನ್. ಓ ಇಷ್ಟೊಂದು ಚೆನ್ನಾಗಿ ಹೇಳ್ತಾರೆ ಅಂತ ಅವ್ರಿಗೆ ಹೇಳಿ ಅನ್ನೋ ತರ ಇತ್ತು ಗೈಸ್. ಆಕ್ಚುಲಿ ನೋಡ ಗೈಸ್, ಇನ್ನೊಂದೇನ್ ಗೊತ್ತಾ, ನಾನು ಮರ್ತ್ಬಿಟ್ಟೆ ಈ ಟಿ ಶರ್ಟ್ ಹುಡ್ಕೋಕೆ ನಾನು ಎಲ್ಲಿದ್ದ ಟ್ರೈ ಮಾಡಿರ್ಬೋದು ಹೇಳಿ, ಎಲ್ಲಿದ್ದ ಟ್ರೈ ಮಾಡಿರ್ಬೋದು. ಐ ಥಿಂಕ್ 15 to 20 ಕಿಲೋಮೀಟರ್ಸ್ ದೂರದಿಂದ ನಾನು ಹುಡ್ಕೊಂಡು ಬಂದಿರೋದು ಗೈಸ್ ಈ ಟಿ ಶರ್ಟ್ನ. ಎಲ್ಲಿ ನೋಡಿದ್ರು RCB ಫ್ಯಾನ್ಸ್. ನಾನು ಇನ್ನೊಂದು ಗೈಸ್ ಏನ್ ಗೊತ್ತಾ, ನಾನು ಮರ್ತ್ಬಿಟ್ಟೆ ಹೇಳೋದು. ನಾನು ಒಂದು ಶಾಪ್ಗೆ ಹೋದೆ, ಆಕ್ಚುಲಿ ಆಚೆಗೆ RCB ಜರ್ಸಿ ಹಾಕಿದ್ರು. ಸೊ ನಾನು ಹೋಗ್ಬಿಟ್ಟು ಮೇ ಬಿ CSKದು ಸಿಗ್ಬೋದೇನೋ ಇಲ್ಲೇ ಅಂತ ಹೇಳ್ಬಿಟ್ಟು ಒಳಗೆ ಹೋದೆ. ಆಂಟಿ ಅಂಕಲ್ ಇದ್ರು. ಸೊ ಅವ್ರು ಕೇಳಿದೆ ಅಂತ CSK ಜರ್ಸಿ ಸಿಗುತ್ತಾ ಅಂತ. ಸೊ ಅವ್ರು ಹೇಳಿದ್ರು RCBದು ಅಷ್ಟೇ ಅಮ್ಮ ಸಿಗೋದು ಅಂತ. ಇದು ಒಂದ್ ಥಿಂಗ್ ಆದ್ರೆ, ಇನ್ನೊಂದು ಗೈಸ್ ಏನಂತ ಹೇಳಿದ್ರು ಗೊತ್ತಾ ನನಗೆ, ನೀನ್ ಬೆಂಗಳೂರಲ್ಲಿ ಹುಡುಕಿದ್ರೆ CSKದು ಎಲ್ಲೂ ಸಿಗಲ್ಲ ಟಿ ಶರ್ಟ್ ನಿನ್ಗೆ ಅಂತ ಹೇಳಿದ್ರು. ಅದಕ್ಕೆ ನಾನು ಮನ್ಸಲ್ಲಿ ಹೇಳ್ಕೊಂಡ್ ಬಂದೆ, CSK ಟಿ ಶರ್ಟ್ ಹುಡ್ಕೋಕ್ ನಾನು ಇಷ್ಟೆಲ್ಲ ಅನ್ಸ್ಕೊಂಡ್ ಬರ್ಬೇಕಾ ಅಂತಾನು ಅನ್ಕೊಂಡೆ ಗೈಸ್. ನಿಮ್ ನೇಮ್? ಸುಮಂತ್. ಓಕೆ, ನೀವು RCB ಫ್ಯಾನ CSK ಫ್ಯಾನ್? RCB. ಓಕೆ, RCB ಏನಕ್ಕೆ ಇಷ್ಟ, CSK ಏನಕ್ಕೆ ಇಷ್ಟ ಇಲ್ಲ? ವಿರಾಟ್ ಕೊಹ್ಲಿ ಮೇನ್ ರೀಸನ್. ಓಕೆ, CSK ಏನಕ್ಕೆ ಇಷ್ಟ ಇಲ್ಲ? CSK ಇಷ್ಟ ಇಲ್ಲ ಅಂತಲ್ಲ, RCB ಸಪೋರ್ಟ್ ಅಷ್ಟೇ. ಓಕೆ, ಇನ್ ಕೇಸ್ ವಿರಾಟ್ ಕೊಹ್ಲಿ ಎಲ್ಲಾದ್ರೂ ರಿಟೈರ್ಡ್ ಆದ್ರು ಅಂತ ಅಂದ್ರೆ, ಸೊ ನೀವು ಅವಾಗ್ಲೂ RCB ಫ್ಯಾನ್ಸ್ ಎಲ್ಲ ಇದೇ ತರನೇ ಇರ್ತೀರಾ? ಅವ್ರ ಚೇಂಜ್ ಏನಾದ್ರು CSK ಬರೋ ಪ್ಲಾನ್ ಏನಾದ್ರು ಇದೆ? ಇಲ್ಲ RCB ಫಾರೆವರ್ RCB. ಓಕೆ, ಇವಾಗ ನೆಕ್ಸ್ಟ್ ಸಂಡೇ ಮ್ಯಾಚ್ ಇದೆ ಅಲ್ವಾ, ಹೌದು. CSK ವರ್ಸಸ್ RCB. ಸೊ ಯಾರು ವಿನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ? ಆಫ್ ಕೋರ್ಸ್ RCB ನ ಗೆಲ್ಲೋದು. ಯಾರು ವಿನ್? ಓಕೆ ಓಕೆ RCB ಗೆ ಏನಾದ್ರು ಹೇಳ್ತೀರಾ ಲೈನ್? ಏನಿಲ್ಲ, ಈ ಸತಿನೂ ಕಪ್ ನಮ್ದೇನೆ. 2 times ಚಾಂಪಿಯನ್ ಆಗ್ತೀವಿ ಅಷ್ಟೇ. ಓಕೆ, ಸೊ ಗೈಸ್ ಏನಂತ ಹೇಳಿದ್ರೆ, ಒಬ್ರು ಯಾರೋ ನಾನು ಈ ತರ ಕ್ವಶನ್ ಮಾಡ್ತಾ ಇದ್ದೆ, ಅವ್ರು ಆಕ್ಚುಲಿ ಕ್ಯಾಮ್ರಾ ಮುಂದೆ ನನಗೆ ಬರೋಕ್ ಇಷ್ಟ ಇಲ್ಲ, ಬಟ್ ನೀವ್ ಇದನ್ನ ತಿಳಿಸಿ, ನೀವೇ ಹೇಳ್ಬಿಡಿ ವಿಡಿಯೋ ಅಲ್ಲಿ ಅಂತ ಹೇಳಿದ್ರು. ಏನ್ ಗೊತ್ತಾ ಅದು ಲೈನು, CSK ಬ್ಯಾಟಿಂಗ್ ನೋಡ್ತಾ ಇದ್ರೆ ಅವ್ರಿಗೇನೋ ಟೆಸ್ಟ್ ಮ್ಯಾಚ್ ಅಲ್ಲಿ ಹೈಲೈಟ್ಸ್ ನೋಡ್ದಂಗೆ ಅನಿಸ್ತಾ ಇದೆ ಅಂತ. ಮಾತಾಡ್ತೀರಾ? ಮಾತಾಡ್ತೀಯಾ? ಕನ್ನಡ ಗೊತ್ತಿಲ್ಲ, ಸ್ವಲ್ಪನೇ ಆನ್ಸರ್ ಮಾಡಿದ್ರೆ ಸಾಕು. ಓಕೆ, ನೇಮ್? ಸಿದ್ ಬನ್ಸಾಲಿ. ಓಕೆ, CSK ಇಷ್ಟನಾ RCB ಇಷ್ಟನಾ? CSK. ಯಾಕೆ ಇಷ್ಟ CSK? ಧೋನಿ ಫ್ಯಾನ್. ಓಕೆ, RCB ಏನಕ್ಕೆ ಇಷ್ಟ ಇಲ್ಲ? ಆ RCB ಯಾಕೆ ಇಷ್ಟ ಇಲ್ಲ? ವಿರಾಟ್ ಕೊಹ್ಲಿ ಇಷ್ಟ ಇಲ್ಲ. ಓಕೆ ಓಕೆ, ನೆಕ್ಸ್ಟ್ ಇವಾಗ ಸಂಡೇ ಮ್ಯಾಚ್ ಇದೆ ಅಲ್ವಾ, CSK ವರ್ಸಸ್ RCB. ಅದ್ರಲ್ಲಿ ಯಾರು ವಿನ್ ಆಗ್ತಾರೆ? CSK ವಿನ್ ಆಗ್ತಾರಾ? ಓಕೆ, ನೋಡೋಣ ಯಾರು ವಿನ್ ಆಗ್ತಾರೆ ಅಂತ. ವಿಸಲ್ ಪಡು, ನಮ್ ಕನ್ನಡ ವಿಸಲ್ ಪಡು. ಓಕೆ ಥ್ಯಾಂಕ್ ಯು. ಸೊ ಗೈಸ್ ನೋಡಿದ್ರಿ ಅಲ್ವಾ, ನಾನು ಇಷ್ಟೊತ್ತು ಆಲ್ಮೋಸ್ಟ್ ಯಾರನ್ನ ಕೇಳಿದೆ, ಆಲ್ಮೋಸ್ಟ್ ಎಲ್ಲರೂ RCB ಫ್ಯಾನೇ ಇದ್ರು. ನಾನು ಈ ತರ ಜರ್ಸಿ ಹಾಕೊಂಡ್ಬಿಟ್ಟು ಕೇಳೋಣ ಅಂತ, ಅವ್ರೇನಾದ್ರು ಚೇಂಜ್ ಮಾಡ್ತಾರಾ, ಅವ್ರದ್ದು ಫ್ಯಾನ್ ಬೇಸ್ ಏನಾದ್ರು ಲೈಕ್ ಚೇಂಜ್ ಮಾಡ್ತಾರ ಅಂತ ಹೇಳ್ಬಿಟ್ಟು ನೋಡಿದ್ರೆ, ಬಟ್ ಅವ್ರು ನೋಡಿದ್ರೆ ಆಲ್ಮೋಸ್ಟ್ RCB ಫ್ಯಾನೇ ಇದ್ದಿದ್ದು. ಯಾವ್ದೋ ಒಂದು ಹುಡ್ಗ ಮಾತ್ರ CSK ಫ್ಯಾನ್ ಆಗಿತ್ತು ಇಷ್ಟೊಂದು ಜನದಲ್ಲಿ ಕೇಳಿರೋದ್ರಲ್ಲಿ. ಸೊ
ನೋಡೋಣ, ಇನ್ನು ನೆಕ್ಸ್ಟ್ ಮುಂದೆ ಕೇಳೋಣ ಯಾರ್ದಾದ್ರು. ಇಲ್ಲೆಲ್ಲ ತುಂಬಾ ಜಾಸ್ತಿ ಇಂಗ್ಲಿಷ್ ಹಿಂದಿ ಅವರೇ ಆಗ್ಬಿಟ್ಟಿದ್ದಾರೆ. ನನ್ಗೇನ್ ಆಸೆ ಅಂತ ಹೇಳಿದ್ರೆ, ನನ್ ಆಡಿಯನ್ಸ್ ಯಾರು ನೋಡ್ತಾ ಇದಾರಲ್ವಾ ಅವ್ರಿಗೆಲ್ರಿಗೂ ನಾನು ಕನ್ನಡದಲ್ಲೇ ಆಲ್ಮೋಸ್ಟ್ ನಾನು ಇಲ್ಲಿವರೆಗೂ ಮಾಡಿರೋದೆಲ್ಲ ಕನ್ನಡನೇ. ಸೊ ನೆಕ್ಸ್ಟ್ ಕೂಡ ನಾನು ಕನ್ನಡದಲ್ಲೇ ಮಾಡ್ಬೇಕಂತ ನಾನು ಕ್ವಶನ್ಸ್ ಕೇಳೋರ್ಗೂ ಕೂಡ ಕನ್ನಡ ಅವ್ರನ್ನೇ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಏನ್ ಗೊತ್ತಾ, ಇಲ್ಲಿ ಆಲ್ಮೋಸ್ಟ್ ಎಲ್ರು ಹಿಂದಿ ಇಂಗ್ಲಿಷ್ ಅಂತಾನೆ ಹೇಳ್ತಾ ಇದಾರೆ. ಬಟ್ ನನಗೆ ಒಂದು ರೂಲ್ ಏನಿರ್ಬೇಕಿತ್ತು ಅಂತ ಇಷ್ಟ ಆಗ್ತಿದೆ ಗೊತ್ತಾ, ಇವಾಗ ಬೆಂಗಳೂರಲ್ಲಿ ಜಸ್ಟ್ ಕನ್ನಡ ಮಾತಾಡೋರೆ ಜಾಸ್ತಿ ಇರ್ಬೇಕಿತ್ತು ಅಂತ ನನ್ಗೆ ಇವಾಗ ಅನಿಸ್ತಾ ಇದೆ. ರೂಲ್ ಒಂದ್ ಏನಾದ್ರು ಇದ್ಬಿಟ್ಟಿದ್ರೆ ಫುಲ್ ಸಖತ್ತಾಗಿರ್ತೈತೆ, ಎಲ್ರಿಗೂ ಕನ್ನಡನೇ ಗೊತ್ತಿರ್ತೈತೆ. ಆಕ್ಚುಲಿ ನಾನು ಅಲ್ಲಿದ್ದ ಇಲ್ಲಿಗೆ ರೋಡ್ ಕ್ರಾಸ್ ಮಾಡ್ತಾ ಇದ್ದೆ, ಒಬ್ರು ಆಂಟಿನೇ ಕರೆದ್ಬಿಟ್ಟು ನಾನು RCB ಫ್ಯಾನ್ ಅಂತ ಮಾತಾಡ್ತೀನಿ ಅಂತ ಹೇಳ್ತಿದ್ರೆ. ಸೊ ನೋಡೋಣ ಬನ್ನಿ ಏನ್ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ನಿಮ್ ನೇಮ್? ಶಬಾನಾ ಅಂತ. ಓಕೆ, ನೀವು RCB ಫ್ಯಾನ್ CSK? RCB ಫ್ಯಾನ್. ಓಕೆ, RCB ಏನಕ್ಕೆ ಇಷ್ಟ? RCB ಎಂತಕ್ಕೆ ಇಷ್ಟ ಅಂದ್ರೆ ವಿರಾಟ್ ಕೊಹ್ಲಿ ಇದಾರೆ ಅದಕ್ಕೆ ಇಷ್ಟ. ಓಕೆ, ಇನ್ ಕೇಸ್ ಎಲ್ಲಾದ್ರೂ RCB ಅಲ್ಲಿ ವಿರಾಟ್ ಕೊಹ್ಲಿ ಅವರು ಅಂದ್ರೆ ಟೀಮ್ ಇದ್ದ ಹೋದ್ರು ಅಂತ ಹೇಳಿದ್ರೆ, ಸೊ ನೀವು ಅವಾಗ RCB ಫ್ಯಾನ್ ಆಗೇ ಇರ್ತೀರಾ or CSK ಗೆ ಇಲ್ಲ, ಯಾವಾಗ್ಲೂ RCB ಫ್ಯಾನ್ ಇರ್ತೀನಿ. ಓಕೆ, ನೆಕ್ಸ್ಟ್ ಸಂಡೇ ಮ್ಯಾಚ್ ಇದೆ ಅಲ್ವಾ, CSK ವರ್ಸಸ್ RCB. ಸೊ ಅವಾಗ ನೀವು ಯಾರು ವಿನ್ ಆಗ್ತಾರೆ ಅಂತ ಅನ್ಕೊಂಡಿದ್ದೆ? RCB ನೇ ವಿನ್ ಆಗುತ್ತೆ, ಯಾಕಂದ್ರೆ ಇವಾಗ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಾವ್ರೆ ಅವ್ರು. ಇವಾಗ ಫಸ್ಟ್ ಮ್ಯಾಚ್ ಕೂಡ ಗೆದ್ದವ್ರಲ್ಲ. ಓಕೆ, ನಾವು 5 ಕಪ್ಸ್ ನ ಗೆದ್ದಿದೀವಿ, ಜಸ್ಟ್ ನೀವು 1 ಕಪ್ ಗೆದ್ದಿದ್ದೀರಾ. ಸೊ ಇದಕ್ಕೆ ಏನ್ ಹೇಳ್ತೀರಾ? ಆದ್ರೂ ಖುಷಿನೇ, ಪರವಾಗಿಲ್ಲ. ಇಷ್ಟು ದಿವಸ ಕಷ್ಟಪಟ್ಟಿದ್ಕೆ ಒಂದ್ ದಿವಸ ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ಮತ್ತೆ ಕಪ್ ಕೂಡ ನಮ್ದಾಗಿದೆ. ಮತ್ತೆ ಯಾರು ಸೆಲೆಬ್ರೇಟ್ ಮಾಡಿಲ್ಲ ಆ ತರ ಕಪ್ ಗೆದ್ದಿದ್ಕೆ. RCB ಗೆ ಇದು ಸೆಲೆಬ್ರೇಟ್ ಮಾಡಿದ್ಯಾ, ಅದು ಫುಲ್ ಖುಷಿ. ಓಕೆ, ಆಕ್ಚುಲಿ ಏನಂತ ಹೇಳಿದ್ರೆ, ನಾನು RCB ಫ್ಯಾನೇ, ಬಟ್ CSK ನಾನು ಜರ್ಸಿ ಹಾಕೊಂಡು ಕ್ವಶನ್ ಮಾಡಿದ್ರೆ ಜನ ಏನಾದ್ರು ಚೇಂಜ್ ಆಗ್ತಾರ ಅಂತ ಜಸ್ಟ್ ಇವತ್ತಿನ ಕಂಟೆಂಟ್ ಅಷ್ಟೇ. ಆಗೋ ಸೀನ್ ಇಲ್ಲ, ಎಷ್ಟಿದ್ರು ಯಾವಾಗ್ಲಿದ್ರು RCB ಫ್ಯಾನ್. ಓಕೆ, ಥ್ಯಾಂಕ್ ಯು. ಅಲ್ಲಿ RCB ಅವಳು ಇನ್ನು ಮಾತಾಡೋದೇ ಇಲ್ಲ, ಅವಳು ಚಿಕ್ಕವಳು. ಇವಳು ಜೆರ್ಸಿ ಹಾಕೊಂಡಿರೋ ಫೋಟೋ ಐತೆ, ಮೊನ್ನೆ ತಾನೇ ಫೋಟೋ ಶೂಟ್ ಮಾಡಿದ್ರು ಅವ್ರು ಬಂದು. CSK ಅಂತ ಹೇಳಿದ್ರೆ ಸ್ಟ್ರೆಂತ್ ಮತ್ತೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ, ಬಟ್ ಅವ್ರು ಏಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಫುಲ್ ಟೀಮ್ಗೆ ಪೆನ್ಷನ್ ಬರುತ್ತೆ ಅಲ್ವಾ? ಏನ್ ಹೇಳ್ತೀರಾ? ಓಕೆ, ನೀವು RCB ಫ್ಯಾನ್ CSK ಫ್ಯಾನ್? RCB ಫ್ಯಾನ್. ಓಕೆ, RCB ಏನಕ್ಕೆ ಇಷ್ಟ, CSK ಏನಕ್ಕೆ ಇಷ್ಟ ಇಲ್ಲ? RCB ಅಂದ್ರೆ ನಮ್ಮ ಬೆಂಗಳೂರು ಅಲ್ವಾ. ಓಕೆ, CSK ಏನಕ್ಕೆ ಇಷ್ಟ ಇಲ್ಲ ಅಂದ್ರೆ ನಮ್ಮ ಫಸ್ಟ್ ಇಂದ RCB ನೇ ಅಲ್ವಾ, ಅದಕ್ಕೋಸ್ಕರ. ಓಕೆ, ಇನ್ ಕೇಸ್ ಎಲ್ಲಾದ್ರೂ ಕೊಹ್ಲಿ ಅವರು ರಿಟೈರ್ಡ್ ಆದ್ರೆ RCB ಇದ್ದ, ಸೊ ನೀವು ಅವಾಗ್ಲೂ RCB ಫ್ಯಾನ್ ಆಗೇ ಇರ್ತೀರಾ? ಯಾವಾಗೂ RCB ಫ್ಯಾನ್ ಇರ್ತೀವಿ. ಓಕೆ, RCB ಗೆ ಏನಾದ್ರು ಲೈನ್ ಹೇಳ್ತೀರಾ? RCB ಗೆ ಏನಿಲ್ಲ, RCB ಈ ಸತಿ ಕಪ್ ನಮ್ದು. ಸೊ ಗೈಸ್, ಏನಂತ ಹೇಳಿದ್ರೆ ಸಂಡೇ ಮ್ಯಾಚ್ ಇದೆ ಅಲ್ವಾ, CSK ವರ್ಸಸ್ RCB. ಅದರಲ್ಲೂ CSK ಆಪೋಸಿಟ್ ಅಲ್ಲಿ ಇದೀವಿ ಅಂತ ಹೇಳಿದ್ರೆ ಗೊತ್ತಲ್ಲ, ಅಫ್ಕೋರ್ಸ್ ಎಲ್ರಿಗೂ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾರೆ. ಅಂಡ್ ಎಷ್ಟೊಂದು ಜನಕ್ಕೆ CSK ಅಂದ್ರೆ ಆಗಲ್ಲ, ಐ ಮೀನ್ ರೋಸ್ಟಿಂಗ್ ಅಂತ ತಗೊಳಕ್ ಹೊರಟ್ರು ಅಂತಂದ್ರೆ CSK ನೇ ತಗೋತಾರೆ ಅಲ್ವಾ. ಸೊ ನೋಡೋಣ, ನಾನಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಈಗರ್ ಆಗಿ ವೇಟ್ ಮಾಡ್ತಾ ಇದ್ದೀನಿ ಯಾವಾಗ ಸ್ಟಾರ್ಟ್ ಆಗುತ್ತೋ ಮ್ಯಾಚ್ ಅಂತ ಹೇಳ್ಬಿಟ್ಟು. ಸೊ ಅಫ್ಕೋರ್ಸ್ ಇವಾಗ್ಲೂ RCB ನೇ ವಿನ್ ಆಗೋದು. ಹೇಳ್ತಾರೆ ಏನಂತ, RCB ಜಸ್ಟ್ ನಿಮ್ಗೇನು ಹ್ಯಾಬಿಟ್ ಆಗ್ಬಿಟ್ಟಿದೆ, ಲೈನ್ಸ್ ಈ ಸಲ ಕಪ್ ನಮ್ದೆ ಅಂತ. ಬಟ್ ಏನಂತ ಹೇಳಿದ್ರೆ, ನಾವ್ ಎವ್ರಿ ಟೈಮು ಆತರ ಹೇಳ್ತಾ ಇದೀವಿ ಅಂತಂದ್ರೆ ನಮ್ಗದು ಹೋಪ್ ಹ್ಯಾಬಿಟ್ ಆಗಿಲ್ಲ, ಅದು ಹೋಪ್ ಅಂದ್ರೆ ಲೈಕ್ ನಮ್ಗೆ ಲಾಯಲಿಟಿ ಕೂಡ ಅಷ್ಟೇ ಇದೆ ಅಂತ ಹೇಳ್ಬಿಟ್ಟು RCB ಮೇಲೆ. ಓಕೆ, ನಿಮ್ ನೇಮ್? ದೀಪಕ್. ಓಕೆ, ನಿಮ್ಗೆ RCB ಇಷ್ಟನಾ CSK? RCB. ಓಕೆ, RCB ಏನಕ್ಕೆ ಇಷ್ಟ, CSK ಏನಕ್ಕೆ ಇಷ್ಟ ಇಲ್ಲ? RCB ನಮ್ಮ ರಾಜ್ಯದ ಟೀಮು, ಓಕೆ, ಅದಕ್ಕೆ ನಮ್ಗೆ RCB ಇಷ್ಟ. ಓಕೆ, ನಮ್ಮ ರಾಜ್ಯ ಕರ್ನಾಟಕದವರಿಗೆ ನಾವು ಕರ್ನಾಟಕ ಟೀಮಿಗೆ ಸಪೋರ್ಟ್ ಮಾಡಬೇಕು, ಓಕೆ, ಬೇರೆ ಟೀಮಿಗೆ ಸಪೋರ್ಟ್ ಮಾಡಿದ್ರೆ ಸರಿ ಆಗಲ್ಲ. ಓಕೆ. RCB ಅಲ್ಲಿ ಫೇವ್ರೆಟ್ ಪ್ಲೇಯರ್? ವಿರಾಟ್ ಕೊಹ್ಲಿ. ಓಕೆ, ಇನ್ ಕೇಸ್ ಎಲ್ಲಾದ್ರೂ ವಿರಾಟ್ ಕೊಹ್ಲಿ ಅವರು ರಿಟೈರ್ಡ್ ಆದ್ರು ಅಂದ್ರೆ RCB ಟೀಮ್ ಇಂದ, ಸೊ ನೀವು ಅವಾಗ್ಲೂ RCB ಗೆ ಫ್ಯಾನ್ ಆಗಿರ್ತಾರ ಆರ್ ಎಲ್ಸ್ CSK ಗೆ ಏನಾದ್ರು ಚೇಂಜ್ ಆಗೋ ತರ ಇದೆ? ಯಾರೇ ಪ್ಲೇಯರ್ಸ್ ಇರ್ಲಿ ಬಿಡ್ಲಿ, ನಾವು ಫ್ಯಾನ್ RCB ಫ್ಯಾನ್. ಓಕೆ, ಏನಾದ್ರು ಲೈನ್ಸ್ ಹೇಳ್ತೀರಾ RCB ಗೆ? ಈ ಸಲ ಕಪ್ ನಮ್ದೇ. ಓಕೆ ಸರ್, ಥ್ಯಾಂಕ್ ಯು. ಈ ಸಲ ಕಪ್ ನಮ್ದೇ. ಓಕೆ, ಥ್ಯಾಂಕ್ ಯು. ಸೊ ಗೈಸ್, ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ RCB ವಿನ್ ಆಗೇ ಆಗುತ್ತೆ ಅಂತ, SRH ವರ್ಸಸ್ RCB ಇದ್ದಾಗ. ಸೊ RCB ವಿನ್ ಆಗುತ್ತೆ ಅಂತ ಹೇಳಿದ್ದೆ, ಸೊ RCB ವಿನ್ ಆಗಿದೆ. ದೆನ್ ನೆಕ್ಸ್ಟ್ ಕೂಡ ಸಂಡೇನು ಕೂಡ ನಾನು ಹೇಳ್ತಾ ಇದ್ದೀನಿ RCB ವಿನ್ ಆಗುತ್ತೆ. ಏನ್ ಹೇಳಿ? ನಿಮ್ ನೇಮ್? ದುರ್ವಿಶ್.
ಓಕೆ ನೀವು ಸಿ ಎಸ್ ಕೆ ಫ್ಯಾನ್ ಆರ್ ಸಿ ಬಿ ಆರ್ ಸಿ ಬಿ ಫ್ಯಾನ್. ಓಕೆ ಆರ್ ಸಿ ಬಿ ಏನಕ್ಕೆ ಇಷ್ಟ, ಸಿ ಎಸ್ ಕೆ ಏನಕ್ಕೆ ಇಷ್ಟ ಇಲ್ಲ? ಆರ್ ಸಿ ಬಿ ಅಂದ್ರೆ ನಮ್ಮ ಹೋಮ್ ಟೀಮು, ವಿರಾಟ್ ಕೊಹ್ಲಿ ಇದ್ದಾರೆ, ಬೆಂಗಳೂರು ಎಲ್ಲ ನಮ್ಮೂರು. ಹೌದು, ನಮ್ಮೂರು. ಓಕೆ ಇನ್ ಕೇಸ್ ನೀವು ಆರ್ ಸಿ ಬಿ ಇಷ್ಟ ಅಂತ ಹೇಳಿದ್ರಿ ಅಲ್ವಾ, ಆರ್ ಸಿ ಬಿ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಏನಾದ್ರು ರಿಟೈರ್ಡ್ ಆದ್ರು ಅಂತ ಹೇಳಿದ್ರೆ ನೀವು ಆರ್ ಸಿ ಬಿ ಫ್ಯಾನ್ ಆಗೇ ಇರ್ತೀರಾ ಅವ್ರ ಸಿ ಎಸ್ ಕೆ ಫ್ಯಾನ್ ಏನಾದ್ರು ಕನ್ವರ್ಟ್? ಸಿ ಎಸ್ ಕೆ ಎಲ್ಲ ಯಾವತ್ತೂ ಆಗಲ್ಲ. ಏನಾದ್ರೂ ಸತ್ತು ಸಿ ಎಸ್ ಕೆ ಫ್ಯಾನ್ ಆಗಲ್ಲ. ಆರ್ ಸಿ ಬಿ ಫಾರೆವರ್. ವಿರಾಟ್ ಕೊಹ್ಲಿ ಬಿಟ್ಟು ಆರ್ ಸಿ ಬಿ. ಓಕೆ ನಮ್ಮ ಹತ್ರ 5 ಕಪ್ಸ್ ಇದೆ, ನಿಮ್ಮ ಹತ್ರ ಎಷ್ಟು ಕಪ್ ಇದೆ? ಮೊನ್ನೆ ಮ್ಯಾಚ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ್ರಿ ನೀವು? ಓಕೆ ಅಲ್ಲ, ಆರ್ ಮೇಲೆ ಎಷ್ಟು ಸ್ಕೋರ್ ಮಾಡಿದ್ರಿ ನೀವು? ಆರ್ ಮೇಲೆ 127 ಸ್ಕೋರ್ ಮಾಡಿ ಸೋತಲ್ ಬಿಟ್ಟಿ ನೀವು. ಬಾಟಮ್ ಆಫ್ ದ ಟೇಬಲ್. -4.9. ಸಪೋಸ್ ನೀವು ಜರ್ಸಿ ನಿಮ್ ಟೇಬಲ್ ಮೇಲೆ ಇಟ್ರು ಸಿ ಎಸ್ ಕೆ ಅಂತ ಹೇಳಿದ್ರೆ ಬಾಟಮ್ ಆಫ್ ದ ಟೇಬಲ್ ಅಂತ ಹೇಳ್ಬೇಕು. ಏನ್ ಹೇಳಕ್ಕಾಗಲ್ಲ. ಓಕೆ ಆಕ್ಚುಲಿ ಏನ್ ಗೊತ್ತಾ, ಹೌದು, 10 ನಿಮಿಷ ಜಪ್ಟ ಬರುತ್ತಂದ್ರೆ ಮ್ಯಾಚ್ ಅಷ್ಟರಲ್ಲೇ ಮುಗ್ದೋಯ್ತು. ಓಕೆ ಸಿ ಎಸ್ ಕೆ ಆರ್ ಸಿ ಬಿ ಅಲ್ಲಿ ಇವಾಗ ನೆಕ್ಸ್ಟ್ ಇದೇ ಇದೆ ಅಲ್ವಾ, ಯಾರು ವಿನ್ ಆಗಬಹುದು? ಆರ್ ಸಿ ಬಿನೇ. ಆರ್ ಸಿ ಬಿ. ಕ್ವಶನ್ ಏನಾಯ್ತು? ಓಕೆ ಏನ್ ಗೊತ್ತಾ, ಆಕ್ಚುಲಿ ನಾನು ಆರ್ ಸಿ ಬಿ ಫ್ಯಾನೇ. ಸೊ ನಾನು ವೇಟ್ ಹೇಳ್ತೀನಿ, ಜರ್ಸಿ ಹಾಕ್ಬಿಟ್ಟು ನಾನು ಇನ್ ಕೇಸ್ ಯಾರ ಹತ್ರನಾದ್ರು ಕೇಳಿದ್ರೆ ನನ್ ಜರ್ಸಿ ನೋಡ್ಬಿಟ್ಟು ನಾನು ಸಿ ಎಸ್ ಕೆ ಫ್ಯಾನ್ ಅಂತ ಹೇಳ್ತಾರೋ ಆರ್ ಆರ್ ಸಿ ಬಿ ಫ್ಯಾನ್ ಅಂತ ಹೇಳ್ತಾರೋ ಅಂತ ಜಸ್ಟ್ ಇದಕ್ಕಷ್ಟೇ ನಾನು ಇವತ್ತು ಈ ತರ ಕಂಟೆಂಟ್ ಮಾಡ್ತಾ ಇರೋದು. ಆಕ್ಚುಲಿ ನಾನು ಆರ್ ಸಿ ಬಿ ಫ್ಯಾನ್. ಥ್ಯಾಂಕ್ ಯು. ಈ ಸಲ ಕಪ್ ನಮ್ದೆ. ಓಕೆ ಥ್ಯಾಂಕ್ ಯು. ನವೀನ್, ಓಕೆ ನಿಮ್ಗೆ ಆರ್ ಸಿ ಬಿ ಫ್ಯಾನಾ ನೀವು ಸಿ ಎಸ್? ಚಾಲೆಂಜರ್ಸ್ ಬೆಂಗಳೂರು. ಓಕೆ ಏನಕ್ಕೆ ಇಷ್ಟ ಆರ್ ಸಿ ಬಿ? ನಮ್ ಕರ್ನಾಟಕ ಯಾಕೆ ಬಿಟ್ಕೊಡ್ಬೇಕು, ಕರ್ನಾಟಕ ಮೇನ್. ಓಕೆ ಸಿ ಎಸ್ ಕೆ ಏನಕ್ಕೆ ಇಷ್ಟ ಇಲ್ಲ? ನಮಗೆ ಬೇಡ ಸಿ ಎಸ್ ಕೆ. ಓಕೆ ಇನ್ ಕೇಸ್ ಎಲ್ಲಾದ್ರೂ ವಿರಾಟ್ ಕೊಹ್ಲಿ ಅವರು ರಿಟೈರ್ಡ್ ಆದ್ರು ಅಂದ್ರೆ ಆರ್ ಸಿ ಬಿ ಟೀಮ್ ಇಂದ, ಸೊ ನೀವು ಅವಾಗ ಆರ್ ಸಿ ಬಿ ಫ್ಯಾನ್ ಆಗಿರ್ತೀರಾ ಅವ್ರ ಏನಾದ್ರು ಸಿ ಎಸ್ ಕೆ? ಇಲ್ಲ, ಆರ್ ಸಿ ಬಿ ಫ್ಯಾನಲ್ ಆಗಿರ್ತೀವಿ. ಆರ್ ಸಿ ಬಿ ಫ್ಯಾನ್ ಆಗಿರ್ತೀರಾ? ಓಕೆ ಆರ್ ಸಿ ಬಿಗೆ ಏನ್ ಲೈನ್ ಹೇಳಕ್ ಇಷ್ಟಪಡ್ತೀರಾ? ಸೋತ್ರು ಗೆದ್ರು ಆರ್ ಸಿ ಬಿ ಮ್ಯಾಚ್ ಮಾತ್ರ ಬಿಟ್ಕೊಡಲ್ಲ. ಓಕೆ ಈ ಸಲನು ಕಪ್ ನಮ್ದೆ. ಓಕೆ ಥ್ಯಾಂಕ್ ಯು. ಗೈಸ್ ಏನ್ ಗೊತ್ತಾ, ಆಕ್ಚುಲಿ ನಾನು ಸಿ ಎಸ್ ಕೆ ಜರ್ಸಿ ಹಾಕಿರೋದಕ್ಕೆ ಯಾರು ನನ್ನ ಹತ್ರ ಬರ್ತಾ ಇಲ್ಲ. ನಾನು ಆರ್ ಸಿ ಬಿ ಏನಕ್ಕೆ ಹಾಕಿದ್ದೀರಾ, ಆರ್ ಸಿ ಬಿ ಹಾಕಿದ್ರೆ ನಾನು ಆನ್ಸರ್ ಮಾಡ್ತಾ ಇದ್ದೆ, ನಾವು ಆರ್ ಸಿ ಬಿ ಫ್ಯಾನ್ಸ್, ನಾವು ಆರ್ ಸಿ ಬಿ ಫ್ಯಾನ್ಸ್, ಸಿ ಎಸ್ ಕೆಗೆಲ್ಲ ಆನ್ಸರ್ ಮಾಡಲ್ಲ ಅಂದ್ಬಿಟ್ಟು ನನಗೆ ಎಷ್ಟೋ ಜನ ಹತ್ರನೇ ಬರ್ತಾ ಇಲ್ಲ. ಸೊ ಗೈಸ್ ನನ್ಗೆ ಇವತ್ತು ಒಂದು ಅರ್ಥ ಆಗಿದ್ದೇನು ಅಂತ ಹೇಳಿದ್ರೆ, ಸಿ ಎಸ್ ಕೆ ಅವರು ಎಷ್ಟೇ ಕಪ್ ವಿನ್ ಮಾಡ್ಬೋದು, ಬಟ್ ಏನಂತ ಹೇಳಿದ್ರೆ ಆರ್ ಸಿ ಬಿ ಫ್ಯಾನ್ಸ್ ಅವ್ರದ್ದು ಪ್ಯಾಷನ್ ಲೆವೆಲ್ ನ ಯಾರು ಬೀಟ್ ಮಾಡಕ್ ಆಗಲ್ಲ. ಇದು ಮಾತ್ರ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ನನಗೆ ಇವತ್ತು. ಸೊ ಗೈಸ್ ನೋಡಿದ್ರಿ ಅಲ್ವಾ, ನಾನು ಸಿ ಎಸ್ ಕೆ ಜರ್ಸಿ ಹಾಕಿದ್ರು ಆರ್ ಸಿ ಬಿ ಫ್ಯಾನ್ಸ್ ಹೆಂಗೆಲ್ಲ ಮಾತಾಡಿದ್ರು, ಅವ್ರ ಲಾಯಲಿಟಿ ಏನು ಅಂತ ತೋರಿಸಿದ್ರು. ಅಂಡ್ ಸೊ ನಿಮ್ಗೂ ಏನೇನು ಅನಿಸ್ತು ನಾನು ಇವತ್ತು ಇದು ಜರ್ಸಿ ಹಾಕಿರೋದಕ್ಕೂ ನೋಡಿದ್ರ? ಎಲ್ರು ಆರ್ ಸಿ ಬಿ ಅನ್ಕೊಂಡು ಹೋಗ್ತಿದೆ. ಸೊ ನೋಡಿದ್ರಿ ಅಲ್ವಾ, ಸೊ ನಿಮ್ಗೂ ಕಮೆಂಟ್ ಅಲ್ಲಿ ಏನು ಅಂತ ಅಂದ್ಬಿಟ್ಟು ಇವತ್ತಿಂದು ಬ್ಲಾಗ್ ಏನ್ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್ ಅಂಡ್ ಲೈಕ್. ಲವ್ ಯು, ಐ ಟೇಕ್ ಕೇರ್, ಬೈ ಬಾಯ್.